Hello, my dear viewers. All of you have known that tiger is our national animal. ಟೈಗರ್ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ನಿಮಗೆಲ್ಲರಿಗೂ ಗೊತ್ತೈತಿ. ಆದರೂ ಅದರ ಕುರಿತು ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತು ಇರದೇ ಇರಬಹುದು. ಆದ್ದರಿಂದ ಈ ಒಂದು ವಿಡಿಯೋದಾಗ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎವ್ರಿಥಿಂಗ್ ಅಬೌಟ್ ಅವರ್ ನ್ಯಾಷನಲ್ ಆ್ಯನಿಮಲ್ ದಟ್ ಈಸ್ ಟೈಗರ್. ಈ ಒಂದು ವಿಡಿಯೋದಾಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕುರಿತು ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋತೀನಿ. ಬರ್ರಿ. ದಿ ಮ್ಯಾಗ್ನಿಫಿಷೆಂಟ್ ಟೈಗರ್ ಪಂತೇರಾ ಟೈಗ್ರಿಸ್ ಲಿನ್ನೇಯಸ್ ಈಸ್ ದಿ ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ. ಏನಂತಾರೆ ಅದಕ್ಕೆ? ಪಂತೇರಾ ಟೈಗ್ರಿಸ್ ಅಂತ ಅದಕ್ಕೆ ಹೆಸರು ಕೊಟ್ಟಾರು. ಪಂತೇರಾ ಟೈಗ್ರಿಸ್ ಆರ್ ಲಿನ್ನೇಯಸ್ ಈಸ್ ದಿ ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ. ಇದಕ್ಕೆ ಪಂತೇರಾ ಟೈಗ್ರಿಸ್ ಆರ್ ಲಿನ್ನೇಯಸ್ ಅಂತ ಹೇಳ್ತಾರೆ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗೈತಿ. ಔಟ್ ಆಫ್ ದಿ 8 ರೇಸಸ್ ಆಫ್ ದಿ ಸ್ಪೆಸೀಸ್ ನೋನ್ ಅಂದರೆ ಗೊತ್ತಿರ್ತಕ್ಕಂಥ 8 ಪ್ರಭೇದಗಳ ಪೈಕಿ, ಮತ್ತು ಟೋಟಲ್ ಹುಲಿಗಳಲ್ಲಿ 8 ಪ್ರಭೇದಗಳು ಕಂಡುಬರ್ತವೆ ನಮಗೆ ಗೊತ್ತಿದ್ದಂಗೆ. ಆ ಒಂದು 8 ಪ್ರಭೇದಗಳ ಪೈಕಿ ಇಂಡಿಯನ್ ರೇಸ್ ದಿ ರಾಯಲ್ ಬೆಂಗಾಲ್ ಟೈಗರ್ ಈಸ್ ಫೌಂಡ್ ಥ್ರೂ ಔಟ್ ಇಂಡಿಯಾ ಎಕ್ಸೆಪ್ಟ್ ನಾರ್ತ್ ವೆಸ್ಟರ್ನ್ ರೀಜಿಯನ್ಸ್. ನಮಗೆ ಗೊತ್ತಿರ್ತಕ್ಕಂಥ 8 ಪ್ರಭೇದಗಳ ಪೈಕಿ ಭಾರತದ ಪ್ರಭೇದ ರಾಯಲ್ ಬೆಂಗಾಲ್ ಟೈಗರ್ ಈಸ್ ಫೌಂಡ್ ಥ್ರೂ ಔಟ್ ದಿ ಕಂಟ್ರಿ. ಇದು ನಮ್ಮ ದೇಶದ ತುಂಬೆಲ್ಲ ಕಂಡು ಬರ್ತೈತಿ. ಯಾವುದು? ರಾಯಲ್ ಬೆಂಗಾಲ್ ಟೈಗರ್. ದಿಸ್ ಈಸ್ ಇಂಡಿಯನ್ ರೇಸ್ ಬಟ್ ಎಕ್ಸೆಪ್ಟ್ ನಾರ್ತ್ ವೆಸ್ಟರ್ನ್ ರೀಜಿಯನ್ಸ್. ಅಂದ್ರೆ ನಮ್ಮ ವಾಯುವ್ಯ ಪ್ರದೇಶವನ್ನು, ಭಾರತದ ವಾಯುವ್ಯ ಪ್ರದೇಶವನ್ನು, ನಾರ್ತ್ ವೆಸ್ಟರ್ನ್ ರೀಜನ್ ಅಂದರೆ ವಾಯುವ್ಯ ಪ್ರದೇಶದಲ್ಲಿ ಮಾತ್ರ ಈ ಒಂದು ಇಂಡಿಯನ್ ರೇಸ್ ರಾಯಲ್ ಬೆಂಗಾಲ್ ಟೈಗರ್ ಕಂಡು ಬರುವುದಿಲ್ಲ. ಆದರೆ ಉಳಿದ ಎಲ್ಲ ಕಡೆ ಏನು ಮಾಡಿದಪ್ಪ ಅಂದರೆ ಇದು ಈ ಒಂದು ಪ್ರಾಣಿ ನಮ್ಮ ದೇಶ ತುಂಬೆಲ್ಲ ಕಂಡು ಬರ್ತೈತಿ. ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ನೇಪಾಳ, ಭೂತಾನ್ ಆ್ಯಂಡ್ ಬಾಂಗ್ಲಾದೇಶ್, ನಾಟ್ ಓನ್ಲಿ ಇನ್ ಇಂಡಿಯಾ. ಇದು ಭಾರತದಲ್ಲಿ ಮಾತ್ರ ಕಂಡು ಬರಲಾರದ ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶಗಳಂತಹ ಫಾರಿನ್ ಕಂಟ್ರೀಸ್ಗಳಲ್ಲೂ ಕೂಡ ಈ ಒಂದು ಇಂಡಿಯನ್ ರೇಸ್ ಯಾವುದಪ್ಪ ಅಂದ್ರೆ ದಿ ರಾಯಲ್ ಬೆಂಗಾಲ್ ಟೈಗರ ಕಂಡು ಬರ್ತೈತಿ. ಬಿಫೋರ್ 1972 ಲಯನ್ ವಾಸ್ ದಿ ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ. 1972ಕ್ಕಿಂತ ಮುಂಚೆ ಏನಿದಪ್ಪ ಅಂದ್ರೆ ಲಯನ್, ಸಿಂಹ ಏನಾಗಿತ್ತಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಆದರೆ 1972 ಏನಾದಪ್ಪ ಅಂದ್ರೆ ಲಯನ್ ವಾಸ್ ರೀಪ್ಲೇಸ್ಡ್ ವಿತ್ ಟೈಗರ್. ಹೌದಾ? 1972ದಾಗ ಟೈಗರ ರಾಷ್ಟ್ರೀಯ ಪ್ರಾಣಿ ಆಯಿತು. ಅದಕ್ಕಿಂತ ಮುಂಚೆ ಯಾವುದಿತ್ತಪ್ಪ ಅಂದ್ರೆ ಲಯನ್ ಇತ್ತು, ಸಿಂಹ ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗಿತ್ತು. ಯಾವಾಗ? ಬಿಫೋರ್ 1972. ಆ್ಯಂಡ್ ಇಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ Wildlife Protection Act of 1972 as it was being hunted by hunters. ಓಕೆ, ಹುಲಿ ಏನು ಮಾಡಕೈತಪ್ಪ ಅಂದ್ರೆ ಹುಲಿಯನ್ನ ಬೇಟೆಗಾರರು ಬೇಟೆಯಾಡಕತ್ತಿದ್ರು. ಆದ್ದರಿಂದ ಇದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದರು. ಮತ್ತು ಇದು 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟದ ಅಡಿಯಲ್ಲಿ ಇದನ್ನು ಸಂರಕ್ಷಣೆ ಮಾಡ್ಯಾರು. ಹುಲಿಯನ್ನು ಬೇಟೆಯಾಡುವುದು, ಅದನ್ನು ಕೊಲ್ಲುವುದು, ಅದರ ಒಂದು ಚರ್ಮವನ್ನು, ಅದರ ಒಂದು ನೇಲ್ಸ್ ಉಗುರುಗಳನ್ನು ಧರಿಸುವುದು ಎಲ್ಲವೂ ಒಂದು ಪನಿಷಬಲ್ ಅಫೆನ್ಸ್ ಆಗೈತಿ. ಓಕೆ, ಕಾನೂನು ಬಾಹಿರ ಕೆಲಸಗಳದಾವು. ಅದಕ್ಕೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತೈತಿ. Project Tiger scheme was launched in April 1973 for conservation of tiger under the Wildlife Protection Act 1972. ಇದೆಲ್ಲವೂ ಹುಲಿಯ ಕುರಿತು ಒಂದು ಇನ್ಫಾರ್ಮೇಷನ್ ಆಗಿತ್ತು. ದಿಸ್ ಈಸ್ ಆಲ್ ಅಬೌಟ್ ಅವರ್ ನ್ಯಾಷನಲ್ ಆ್ಯನಿಮಲ್ ದಟ್ ಈಸ್ ಟೈಗರ್.